ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಅನು ಇವತ್ತು ಇಷ್ಟೊಂದು ಬಟ್ಟೆಗಳನ್ನ ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ತಮ್ಲೈನಲ್ಲಿ ನೋಡಿರೋ ಪ್ರಕಾರನೇ ಇವತ್ತು ಮೀಶೋಯಿಂದ ನಾನು ಕೆಲವೊಂದಿಷ್ಟು ಡ್ರೆಸ್ಗಳನ್ನೆಲ್ಲ ತರಿಸಿದ್ದೆ. ಅದನ್ನು ನಾನು ಆಲ್ಮೋಸ್ಟ್ ಯೂಸ್ ಕೂಡ ಮಾಡಿ ವಾಶ್ ಮಾಡಿದ್ದೀನಿ. ಅದರ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಎಲ್ಲ ಡ್ರೆಸ್ಸಲ್ಲಿ ಯಾವುದು ಚೆನ್ನಾಗಿದೆ, ನೀವು ಯಾವ್ದು ತೊಗೋಬೋದು, ಪ್ರತಿಯೊಂದನ್ನು ನಾನು ಅಮೌಂಟಿಂದ ಲಿಂಕಿಂದ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇಷ್ಟು ಡ್ರೆಸ್ಸಸ್ ನಾನು ಮೀಶೋಯಿಂದ ತರಿಸಿದೆ. ಸೊ ಎಲ್ಲನೂ ಆಲ್ಮೋಸ್ಟ್ ವಾಶ್ ಆಗಿದೆ, ಯೂಸ್ ಮಾಡಿ ಒಂದು 2-3 ಸತಿ ಕೂಡ ಯೂಸ್ ಮಾಡಿದ್ದೀನಿ. ಅದೆಲ್ಲನೂ ವಾಶ್ ಆಗಿದೆ. ಸೊ ಆಫ್ಟರ್ ವಾಶ್ ಯಾವ ಥರ ಇರುತ್ತೆ ಡ್ರೆಸ್ಸು ಮೀಶೋಯಿಂದ ನಾವು ತರಿಸ್ಕೊಳ್ಳೋದು, ಚೆನ್ನಾಗಿರುತ್ತಾ, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ಡ್ರೆಸ್ಸೆಲ್ಲ ನಿಮಗೆ ಸಿಗೋದು ಅಂಡರ್ 500 ರುಪೀಸ್ ಒಳಗೆ ನಿಮಗೆ ಈ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ 500 ಅಂದರೆ ನಾನು ಎಷ್ಟು ಬರುತ್ತಲ್ವ, ಹಾಗಾಗಿ 500 ಒಳಗೆ ನಿಮಗೆ ಈ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಈ ಡ್ರೆಸ್ಗಳನ್ನೆಲ್ಲ ತರಿಸಿದಾಗ ತುಂಬ ಚೆನ್ನಾಗಿ ಲಿಂಕ್ ಎಲ್ಲ ಕೇಳಿದ್ರಿ. ನಾನು ಅವಾಗ ಹಾಕಿದ್ದೀನಿ, ಆದರೆ ಎಷ್ಟೊಂದು ಜನಕ್ಕೆ ಆ ಲಿಂಕ್ಗಳು ಸಿಕ್ಕಿಲ್ಲ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಮೀಶೋಯಿಂದ ಡ್ರೆಸ್ಸಸ್ನೆಲ್ಲ ತರಿಸಿದ್ದೆ, ಅದು ಆಫ್ಟರ್ ವಾಶ್ ಯಾವ ಥರ ಇದೆ, ನೀವು ಕೂಡ ತೊಗೋಬೋದಾ, ವರ್ತಾ ಅಮೌಂಟ್ಗೆ ಅಂತ ನಾನು ನಿಮ್ಮ ಜೊತೆ ಒಂದು ರಿವ್ಯೂನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಹಾಗಾಗಿ ಇವಾಗ ಒಂದೊಂದೇ ಡ್ರೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಯಾವ ಥರ ಇದೆ, ಕಲರ್ ಹೋಗಿದೆಯಾ, ಕಲರ್ ಇಲ್ವಾ ಅನ್ನೋದನ್ನ ಪ್ರತಿಯೊಂದು ಡೀಟೇಲಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದು ಬಂದು ನಾನೊಂದು ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಇದು ಸಿಂಗಲ್ ಪೀಸು, ನಿಮಗೆ ಇದರಲ್ಲಿ ದುಪ್ಪಟ್ಟ ಕೂಡ ಸಿಗುತ್ತೆ. ನಾನು ಮಾತ್ರ ಇದು ಸಿಂಗಲಲ್ಲಿ ತೊಗೊಂಡಿದ್ದು, ಸಿಂಗಲ್ ಟಾಪ್. ಇದು ನೋಡ್ತಾ ಇರ್ಬೋದು, ನಾನು ಪಕ್ಕದಲ್ಲಿ ಹಾಕ್ತೀನಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದು ಆಫ್ಟರ್ 1 ವಾಶ್ ಆಗಿದೆ. 1 ವಾಶ್ ಆದಮೇಲೆ ಇದರಲ್ಲಿರೋ ಕಲರ್ ಕೂಡ ಒಂದು ಚೂರು ಬಿಟ್ಟಿಲ್ಲ, ಇದು ಕಲರ್ ಹೋಗಲ್ಲ. ಸೊ ಹಾಗಾಗಿ ನೀವು ಮಿಷಿನ್ ಏನು ವಾಷಿಂಗ್ ಮಿಷಿನ್ ಹಾಕಿದ್ರು ಕೂಡ ಕಲರ್ ಹೋಗಲ್ಲ. ಹಾಗಾಗಿ ಈ ಒಂದು ಟಾಪ್ನ ನೀವು ಆಲ್ಮೋಸ್ಟ್ ತೊಗೋಬೋದು. ಇದ್ರದ್ದು ಅಮೌಂಟನ್ನ ನಾನು ಪಕ್ಕದಲ್ಲಿ ಹಾಕಿರ್ತೀನಿ ಆ್ಯಂಡ್ ಇದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ, ನೀವು ಕೂಡ ತೊಗೋಬೋದು. ಆ್ಯಂಡ್ ಐರನ್ ಮಾಡಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಈ ಡ್ರೆಸ್ ಮಾತ್ರ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ದುಪ್ಪಟ್ಟ ಇರೋದು ಬೇಕು ಅಂದರೂ ಕೂಡ ಸಿಗುತ್ತೆ. ಇದು ಸಿಂಗಲ್ ಪೀಸು, ಜಸ್ಟ್ ಒಂದು ಟಾಪ್ ಮಾತ್ರ. ಇದು ನೋಡ್ತಾ ಇರ್ಬೋದು, ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕು. ಒಂದೊಂದು ಸತಿ ದಾರ ಬಿಡುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ದಾರ ಬಿಟ್ಟಿದೆ. ಅದು ಬಿಟ್ಟರೆ ಇನ್ನೇನು ಕೂಡ ಇದಾಗಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಎಂಬ್ರಾಯ್ಡ್ರಿ ಮಾಡಿರ್ತಾರ, ಅಲ್ಲಿ ನಿಮಗೆ ದಾರಗಳು ಬಿಟ್ಕೊಂಡಿದೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಈ ಟಾಪಲ್ಲಿ ಇನ್ಯಾವುದು ಇದಿರಲ್ಲ, ಕಲರ್ ಕೂಡ ಹೋಗಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಚೆನ್ನಾಗಿದೆ ಈ ಟಾಪ್ದು. ಡಿಸೈನ್ ಆಗಿರ್ಬೋದು, ಇದಾಗಿರ್ಬೋದು, ಯಾವುದೂ ಹೋಗಲ್ಲ. ಸೊ ಇದು ಮಸ್ಟ್ ರೆಕಮೆಂಡು, ನೀವು ಕೂಡ ಈ ಟಾಪ್ನ ತೊಗೋಬೋದು, ಚೆನ್ನಾಗಿ. ಸೆಕೆಂಡ್ ಬಂದು ನಿಮಗೆ ಒಂದು ದುಪ್ಪಟ್ಟ, ಪ್ಯಾಂಟ್ ಮತ್ತು ಟಾಪು ಸೆಟ್ಟು, ಒಂದು ಪೂರ್ತಿ ಸೆಟ್ ಬರುತ್ತೆ. ಇದು ಈ ಕಲರ್ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು, ಪರ್ಪಲ್ ಕಲರ್ ಇದೆ. ಇದನ್ನು ನಾನು ತೋರಿಸಿದೆ ನಿಮಗೆ ತರಿಸ್ಕೊಂಡಾಗ ಆನ್ಲೈನಲ್ಲಿ, ಅವಾಗ ಕೇಳಿದ್ರಿ ಲಿಂಕ್ನ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ನಾನು ತೋರಿಸೋ ಡ್ರೆಸ್ಸಸ್ದೆಲ್ಲ ನಿಮಗೆ ಲಿಂಕ್ ಸಿಗುತ್ತೆ. ಆ್ಯಂಡ್ ಟಾಪ್ ಬಂದು ಫುಲ್ ಲೆಂತಲ್ಲಿ ಬರುತ್ತೆ. ಆ್ಯಂಡ್ ನೀವು ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಲ್ಲಿ ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಇದು ಅಷ್ಟೇ, ಒಂದು ಚೂರು ಎಲ್ಲೂ ನಿಮಗೆ ದಾರ ಬಿಟ್ಟಿಲ್ಲ. ಸೂಪರ್ ಆಗಿದೆ ಡ್ರೆಸ್ ಮಾತ್ರ. ಆ್ಯಂಡ್ ಕಲರ್ ಕೂಡ ಅಷ್ಟೇ ಹೋಗಿಲ್ಲ. ಇದು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಕಲರ್ ಆಗಿಲ್ಲ. ಜಸ್ಟ್ ಇನ್ನೊಂದು ಸತಿ ನಾವು ಐರನ್ ಮಾಡಿ ಯೂಸ್ ಮಾಡ್ಬೋದು. ಇದೆಲ್ಲ ವಾಶ್ ಆದಮೇಲೆ ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ. ಜಸ್ಟ್ ನೀವು ಒಂದು ಸತಿ ಐರನ್ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಲರ್ ಕೂಡ ಹೋಗಿಲ್ಲ. ಇದು ಬಂದು ಯಾವುದ್ಯಾವ್ದಿದೆ ಅಂತ ಕೈಯಲ್ಲಿ ನಾನು ವಾಶ್ ಮಾಡಿಲ್ಲ, ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿರೋದೆ. ಸೊ ಹಾಗಾಗಿ ಇದರಲ್ಲಿ ಥ್ರೆಡ್ ಆಗಿರ್ಬೋದು ಯಾವುದು ಬಿಚ್ಕೊಂಡಿಲ್ಲ. ಸೊ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಇದರಲ್ಲಿ ನಿಮಗೆ ಟಾಪ್ ಬರುತ್ತೆ ಈ ಥರ ಫುಲ್ಲದು. ಹಾಗೆ ನಿಮಗೆ ಈ ಥರ ಒಂದು ಪ್ಯಾಂಟ್ ಬರುತ್ತೆ. ಇಲ್ಲ ನೀವು ಲೆಗಿನ್ಸ್ ಯೂಸ್ ಮಾಡಿದ್ರು ಕೂಡ ಲೆಗಿನ್ಸ್ ಯೂಸ್ ಮಾಡ್ಬೋದು. ಪ್ಯಾಂಟು ಅಷ್ಟೇ, ಎಲ್ಲೂ ಕೂಡ ಸ್ಟಿಚಸ್ ಆಗಲಿ ಪ್ರತಿಯೊಂದು ಏನೂ ಓಪನ್ ಆಗಿಲ್ಲ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಸ್ಟಿಚಸ್ನ ನೀವು ಹಾಕ್ಕೋಬೋದು. ಪ್ಯಾಂಟ್ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ದುಪ್ಪಟ್ಟಲ್ಲಿ ಏನಂದರೆ ದುಪ್ಪಟ್ಟ ಚೆನ್ನಾಗಿದೆ, ಕಲರ್ ಕೂಡ ಏನೂ ಹೋಗಿಲ್ಲ. ಆದರೆ ಇದರಲ್ಲಿ ಏನಿದೆ ಅಲ್ವಾ, ಬುಟಾಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಈ ಥರ ಥ್ರೆಡ್ಗಳು ಬಿಟ್ಕೋತಾ ಇದೆ ಅಷ್ಟೇ ಇದರಲ್ಲಿ. ಅದು ಬಿಟ್ಟರೆ ಇನ್ನೇನಿಲ್ಲ. ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಏನಿದೆ ಅಲ್ವಾ, ಅದು ಸ್ವಲ್ಪ ಥ್ರೆಡ್ಡು ಓಪನ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ದುಪ್ಪಟ್ಟ ಕೂಡ ಓಕೆ. 10 ಔಟ್ ಆಫ್ ಇದಕ್ಕೆ 9 ಕೊಡ್ಬೋದು. 1% ಈ ಥರ ಇದು ದುಪ್ಪಟ್ಟದಲ್ಲಿ ಮಾತ್ರ ಇದಾಗ್ತಾಯಿದೆ. 10 ಔಟ್ ಆಫ್ 10. ಮೊದಲನೇ ಟಾಪ್ ಬಂದು ನಿಮಗೆ ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡ್ತೀನಿ, 10 ಆಫ್ 9. ನೆಕ್ಸ್ಟ್ ಥರ್ಡ್ ಕುರ್ತಿ. ಇದು ಅಷ್ಟೇ ನಿಮಗೆ ವಿತ್ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಬರುತ್ತೆ. ಇದು ಕೂಡ ನಾನು ನಿಮಗೆ ತೋರಿಸಿದ್ದೆ. ಇದು ವರ್ಕ್ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಇದೆ. ನಾನು ಪಕ್ಕದಲ್ಲೂ ಕೂಡ ಹಾಕ್ತಾ ಇರ್ತೀನಿ ಯಾವ ಥರ ಕಾಣಿಸುತ್ತೆ ಇದು ಅಂತ ಫುಲ್ಲು. ಇದರಲ್ಲಿ ನಾವು ಈ ಥರ ತೋರಿಸೋದಕ್ಕಾಗಲ್ಲ ಹಾಗಾಗಿ. ಆ್ಯಂಡ್ ನೋಡ್ತಾ ಇರ್ಬೋದು, ಫ್ರಂಟ್ ನಮಗೆ ಈ ಥರ ವೈಟಲ್ಲಿ ಫುಲ್ಲಾಗಿ ನಮಗೆ ಎಂಬ್ರಾಯ್ಡ್ರಿ ಸಿಕ್ಕಿದೆ. ಇದು ಅಷ್ಟೇ ಆಫ್ಟರ್ 1 ವಾಶ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಕಲರ್ ಹೋಗಿಲ್ಲ.
ಕೆಲವು ಸತಿ ಏನಾಗುತ್ತೆ ಅಂದರೆ ತೊಗೊಂಡಿದ್ದ ತಕ್ಷಣ ಕಲರ್ ಹೋಗ್ಬಿಡುತ್ತೆ. ಇದರಲ್ಲಿ ಕರೆಂಟ್ ಕಲರ್ ಏನು ಹೋಗಿಲ್ಲ. ಆ್ಯಂಡ್ ನಾವು ಇದನ್ನು ಆಫ್ಟರ್ 1 ವಾಶ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ನಾವು ಒಂದು ಸತಿ ಐರನ್ ಮಾಡ್ಕೊಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ. ಆ್ಯಂಡ್ ಪ್ರೈಸಸ್ ಎಲ್ಲ ನಾನು ಪಕ್ಕದಲ್ಲಿ ನಿಮಗೆ ಡೀಟೇಲಾಗಿ ಕೊಡ್ತೀನಿ. ನೀವು ಕೂಡ ಇದೊಂದನ್ನ ತೊಗೋಬೋದು. ತುಂಬ ಚೆನ್ನಾಗಿ ಕಾಣಿಸಿದೆ. ಎಲ್ಲಾದರೂ ನೀವು ಆಫೀಸ್ಗಳಿಗೆಲ್ಲ ಹೋಗಬೇಕು ಅಂದರೆ ಆರಾಮಾಗಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ. ಪ್ಯಾಂಟ್ ಸೇಮ್ ನಾನು ಅವಾಗಲೇ ತೋರಿಸಿದ್ನಲ್ಲ, ಸೇಮ್ ಅದೇ ಥರದ್ದೇನೆ. ಕ್ಲಾತ್ ಮೆಟೀರಿಯಲ್ ಚೆನ್ನಾಗಿದೆ. ಅಮೌಂಟ್ ಇದಕ್ಕೆ ಕ್ಲಾತ್ ಮೆಟೀರಿಯಲ್ ಸೂಪರಾಗಿದೆ. ಆ್ಯಂಡ್ ವಾಶ್ ಆದಮೇಲೆ ನಮಗೆ ಕಲರ್ ಹೋಗೋದು ತುಂಬ ಜನ ಹೇಳ್ತಾರೆ, ಕಲರ್ ಹೋಗ್ಬಿಡುತ್ತೆ, ಚೆನ್ನಾಗೇ ಇರಲ್ಲ ಅಂತ. ಸೊ ಇದರಲ್ಲಿ ನಾನು ಈ 3 ಟಾಪ್ ಏನು ತೋರಿಸ್ದಲ್ವ ಅದರಲ್ಲಿ ಕಲರ್ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ಬೋದು, ದುಪ್ಪಟ್ಟ ಅಷ್ಟೇ. ಈ ದುಪ್ಪಟ್ಟ ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಆ್ಯಂಡ್ ಯಾವುದೇ ರೀತಿಯಾದಂಥದ್ದು ನಿಮ್ಗೆ ಕಲರ್ ಹೋಗೋದು ಇದೆಲ್ಲ ಆಗೋದಿಲ್ಲ. ದುಪ್ಪಟ್ಟ ಕೂಡ ಇದೆ. ಸೊ ಇದು 10 ಆಫ್ 10 ಕೊಡ್ತೀನಿ ನಾನು, ಯಾಕೆಂದರೆ ಒಂದು ಚೂರು ಯಾವುದೂ ಥ್ರೆಡ್ ಆಗಲಿ ಯಾವುದೂ ಓಪನ್ ಆಗಿಲ್ಲ. 10 ಆಫ್ 10 ಕೊಡ್ತೀನಿ. ಸೊ ಇದನ್ನು ಕೂಡ ನೀವು ಮಸ್ಟ್ ನೀವು ಬೈ ಮಾಡಿ. ಈ ಕುರ್ತಾ ಇದರಲ್ಲಿ ನಿಮಗೆ ಒಂದು ದುಪ್ಪಟ್ಟ ಬರುತ್ತೆ, ಹಾಗೆ ಒಂದು ಫುಲ್ಲು ಲಾಂಗ್ ಲೆಂತಲ್ಲಿರುವಂಥ ಒಂದು ಡ್ರೆಸ್ ಬರುತ್ತೆ. ಇದು ಡ್ರೆಸ್ಸು. ಇದು ನಾನು ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ, ಅಂದರೆ ಬ್ಲಾಗಲ್ಲಿ ಹಾಕಿಲ್ಲ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಮುಂದಗಡೆ ಏನಿದೆ ಅಲ್ವಾ ವರ್ಕ್, ಒಂದು ಚೂರು ಏನೂ ಆಗಿಲ್ಲ. ಮಿಷಿನ್ಗೆ ಹಾಕಿದ್ರೂ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಕಲರ್ ಹೋಗಿಲ್ಲ. ಇದು ಆಫ್ಟರ್ 1 ವಾಶ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂದು ಚೂರು ಕಲರ್ ಹೋಗಿಲ್ಲ, ಏನೂ ಆಗಿಲ್ಲ. ಸೊ ಇದು ಕೂಡ ಅಷ್ಟೇ, ನೀವು 100% ತೊಗೋಬೋದು. ಯಾರಿಗಾದ್ರೂ ಈ ಥರ ಪ್ಲೇನಲ್ಲಿ ಈ ಥರ ಇಷ್ಟ ಇದೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಪಕ್ಕದಲ್ಲಿ, ಸೇಮ್ ಅದೇ ಥರನೇ ಇದೆ. ತುಂಬ ಚೆನ್ನಾಗಿದೆ ಡ್ರೆಸ್ಸು. ನೀವು ಕೂಡ ಇದನ್ನು ಮಸ್ಟ್ ಬೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇದಕ್ಕೆ ನಿಮಗೆ ದುಪ್ಪಟ್ಟ ಬರುತ್ತೆ. ದುಪ್ಪಟ್ಟ ಬಂದು ನಿಮಗೆ ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಆಫ್ಟರ್ 1 ವಾಶ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಕಲರ್ ಹೋಗಿಲ್ಲ, ಏನಾಗಿಲ್ಲ, ಅದೇ ಥರನೇ ಇದೆ. ಲೆಂತ್ ನಿಮಗೆ ಇಷ್ಟುದ್ದ ಬರುತ್ತೆ. ಸೊ ಚೆನ್ನಾಗಿದೆ. ಇದು ಅಷ್ಟೇ, ಯಾರಾದರೂ ನೀವು ಕೂಡ ಆಫೀಸ್ಗೆಲ್ಲ ಹೋಗಬೇಕು ಅಂತ ಅಂದರೆ ಈ ಥರ ಡ್ರೆಸ್ಸಸ್ಗಳನ್ನ ತೊಗೋಬೋದು ನೀವು. ಸೊ ಇದು ಅಷ್ಟೇ 10 ಆಫ್ 10 ನಾನು ಕೊಡ್ತೀನಿ ಈ ಡ್ರೆಸ್ಗೆ. ನೀವು ಇದನ್ನು ಬೈ ಮಾಡ್ಬೋದು. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ ಆ್ಯಂಡ್ ರೀಸನಬಲ್ ಪ್ರೈಸ್ ಕೂಡ ಹೌದು. ಈ ಥರ ಡ್ರೆಸ್ಗಳಲ್ಲಿ ಏನಂದರೆ ನಮಗೆ ಇದು ನೆಟ್ ಅಲ್ವಾ, ಹಾಗಾಗಿ ನಮಗೆ ಕಾಣಿಸುತ್ತೆ. ಇವಾಗ ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ಇರೋದು ವೈಟ್, ಇದು ಈ ಥರ ನೆಟ್ ಕಾಣಿಸುತ್ತೆ. ಆ ಥರ ಇಷ್ಟ ಇಲ್ಲ ಅಂದವ್ರಿಗೆ ಈ ಡ್ರೆಸ್ಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗೆ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ. ಒಳಗೆ ನೋಡ್ತಾ ಇರ್ಬೋದು ಲೈನಿಂಗ್ ಇದೆ, ತುಂಬ ಚೆನ್ನಾಗಿದೆ. ಅದು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ನೋಡ್ತಾ ಇರ್ಬೋದು ಒಳಗೆ ಲೈನಿಂಗ್ ಇದೆ ಆ್ಯಂಡ್ ಮೇಲ್ ಫ್ಯಾಬ್ರಿಕ್ ಇದೆ. ಸೊ ಹಾಗಾಗಿ ಲೈನಿಂಗ್ ಇರೋ ಬಟ್ಟೆಗಳು ತಗೊಂಡ್ರೆ ತುಂಬ ದಿವಸ ಬರುತ್ತೆ ನಮಗೆ. ಹಾಗಾಗಿ ನೋಡ್ತಾ ಇರ್ಬೋದು ಲೈನಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಕೂಡ ಕಲರ್ ಹೋಗಿಲ್ಲ. ಸೊ ಹಾಗಾಗಿ ಮಸ್ಟ್ ನೀವು ಈ ಒಂದು ಡ್ರೆಸ್ನ ನೀವು ತೊಗೋಬೋದು. ಸಿಂಪಲ್ ಆಗಿದೆ. ಎಲ್ಲ ದೇವಸ್ಥಾನ, ಮನೆ ಫಂಕ್ಷನ್ಸ್, ಮನೆಗೆಲ್ಲಾದರೂ ಹಾಕೊಂಡು ಹೋಗಿದ್ರೆ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಲೆಂತ್ ಬರುತ್ತೆ. ಇದು ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಸೇಮ್ ಹಾಗೆ. ಸೊ ಇದು ತುಂಬ ಚೆನ್ನಾಗಿದೆ. ನೀವೇನಾದ್ರು ಸಿಂಪಲ್ ಡೈಲಿ ಯೂಸ್ ಇಲ್ಲಾಂದರೆ ಟೆಂಪಲ್ಗೆಲ್ಲಾದರೂ ಹೋಗಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದು ಈ ಥರ ಡಿಸೈನ್ ಬಂದಿದೆ. ಫ್ರಂಟು ಪೂರ್ತಿ ಫ್ಲವರೇ, ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಅದೇ ಥರನೇ. ಇದು ಅಷ್ಟೇ ಆಫ್ಟರ್ 1 ವಾಶ್ ಏನೂ ಆಗಿಲ್ಲ, ಕಲರ್ ಹೋಗಿಲ್ಲ, ಡ್ಯಾಮೇಜ್ ಕೂಡ ಆಗಿಲ್ಲ, ಏನೂ ಆಗಿಲ್ಲ. ಇದು ಕೂಡ ಅಷ್ಟೇ ಮಸ್ಟ್ ಬೈ. ಇದಕ್ಕೆ ನಿಮಗೆ ದುಪ್ಪಟ್ಟ ಕೂಡ ಸಿಗುತ್ತೆ, ಸೇಮ್ ಇದೇ ಕಲರ್ ದುಪ್ಪಟ್ಟ ಬರುತ್ತೆ. ಇದು ಕೂಡ ಅಷ್ಟೇ 10 ಆಫ್ 10. ಈ ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ. ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ ಡ್ರೆಸ್ಗೆ ನಿಮಗೆ ಅದು ಪೂರ್ತಿ ಬರುತ್ತೆ, ಕಟ್ಟಿಲ್ಲ, ಟಾಪ್ ಇಲ್ಲ, ಅದು ಪೂರ್ತಿ ಬರುತ್ತೆ. ಸೊ ಆ ಟಾಪ್ಗೆ ಈ ಥರ ದುಪ್ಪಟ್ಟ ಕೂಡ ಬರುತ್ತೆ. ಸಿಂಪಲ್ ಆಗಿದೆ. ಇದು ಅಷ್ಟೇ, ಯಾವುದೇ ರೀತಿಯಾದಂಥ ಕಲರ್ ಹೋಗಿಲ್ಲ ಆ್ಯಂಡ್ ಡ್ಯಾಮೇಜ್ ಕೂಡ ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ. ಇದು ಕೂಡ ನೀವು ತೊಗೋಬೋದು. ಅಂಡರ್ 500 ರುಪೀಸ್ ಒಳಗೆ ಇದು ಇದೆ. ಮೈ ಫೇವ್ರೇಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಪಿಂಕ್ ಮತ್ತು ಆರೆಂಜ್, ಲೈಟ್ ಪಿಂಕ್ ಒಳಗಿದೆ ಈ ಡ್ರೆಸ್ಸು. ಇದು ಅಷ್ಟೇ ಅಂಬ್ರೆಲಾ ಡ್ರೆಸ್ಸು. ನಾನು ಇವಾಗೇನು 2 ತೋರಿಸಿದ್ನಲ್ಲ ಅದು ಕೂಡ ಅಂಬ್ರೆಲಾನೇ 2. ಇದು ಅಷ್ಟೇ ಅಂಬ್ರೆಲಾ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ರಂಟ್ ಡಿಸೈನ್ ಬಂದು ಈ ಥರ ಇದೆ. ಇದು ಅಷ್ಟೇ, ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕೂಡ ಇದು ಕಿತ್ತೋಗಿಲ್ಲ. ನಾನು ಕೈಯಲ್ಲಿ ವಾಶ್ ಮಾಡಿಲ್ಲ, ಮಿಷಿನಲ್ಲಿ ಹಾಕಿರೋದ್ರಿಂದ ಅದು ಕೂಡ ಕಿತ್ತೋಗಿಲ್ಲ. ಆ್ಯಂಡ್ ಕಲರ್ ಕೂಡ ಹೋಗಿಲ್ಲ. ಇದು ಕ್ಲಾತ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗೂ ಕೂಡ ಅವರು ಲೈನಿಂಗ್ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಕ್ಲಾತಲ್ಲಿ ಏನಂದರೆ ಒಳಗೂ ಲೈನಿಂಗ್ ಕೊಟ್ಟಿದ್ದಾರೆ, ಫ್ಯಾಬ್ರಿಕ್ ಕೂಡ ಇದೆ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ. ಆ ಬ್ಲೂ ಕಲರಲ್ಲೂ ಅಷ್ಟೇ. ಇದು ಕೂಡ ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಸಜೆಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳಗೂ ಅಷ್ಟೇ, ಇದ್ರೊಳಗೂ ಅಷ್ಟೇ ಕ್ಲಾತ್ ನೋಡಿ ಎಷ್ಟು ಚೆನ್ನಾಗಿದೆ. ಲೈನಿಂಗ್ ವಿತ್ ಲೈನಿಂಗ್ ಇದೆ ಈ ಡ್ರೆಸ್ಸು. ಸೊ ನಾವು ಕೂಡ ಆರಾಮಾಗಿ ತೊಗೋಬೋದು ಇದನ್ನು. ಇದು ಅಷ್ಟೇ 500 ರುಪೀಸ್ ಒಳಗೆ ಇದೆ.
ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ. ದುಪ್ಪಟ್ಟ ನೋಡ್ಬೋದು ಸೇಮ್ ಅದೇ ಥರ ನಮಗೆ ಫ್ರಂಟ್ ಡಿಸೈನ್ ಏನು ಬಂದಿದ್ದಲ್ಲ ಸೇಮ್ ಹಾಗೆಯೇ. ಲೆಂತು ಒಂಚೂರು ಚಿಕ್ಕ ಇದೆ ಅಷ್ಟೇ, ಇನ್ನು ಬಿಟ್ಟರೆ ಚೆನ್ನಾಗಿದೆ. ಅಂದರೆ ಇನ್ನೊಂದು ಅಂಬ್ರೆಲಾ ಡ್ರೆಸ್, ಇದು ಜಸ್ಟ್ ಸಿಂಗಲ್ ಪೀಸ್ ಅಷ್ಟೇ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನಾನು ಇದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಅದಾದಮೇಲೆ ನಾನು ಇದರಲ್ಲಿ ನೋಡಿದ್ದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಆಮೇಲೆ ನಾನು ಮೀಶೋದಲ್ಲಿ ಸರ್ಚ್ ಮಾಡಿದೆ. ಫ್ರಂಟ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೂಪರಾಗಿದೆ. ವೇರ್ ಮಾಡಿದ್ರೆ ಲೆಂತ್ ಬರುತ್ತೆ. ರೆಡ್ ಕಲರ್ ದುಪ್ಪಟ್ಟ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದು ಸಿಂಗಲ್ ಡ್ರೆಸ್ಸು, ಅಂಬ್ರೆಲಾ ಡ್ರೆಸ್ ಇದು ಅಷ್ಟು ಆಫ್ಟರ್ 1 ವಾಶ್ ಏನೂ ಆಗಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ವಿತೌಟ್ ಲೈನಿಂಗ್, ಇದು ಲೈನಿಂಗ್ ಕೊಟ್ಟಿಲ್ಲ. ಸೊ ಸಿಂಗಲ್ ಆಗಿದೆ. ಅದೇ ದಪ್ಪ ಇದೆ ಮೆಟೀರಿಯಲ್, ಕ್ಲಾತ್ ಏನಿದೆ ಅಲ್ವಾ ಅದು ದಪ್ಪ ಇದೆ. ಸೊ ಹಾಗಾಗಿ ವಾಶ್ ಮಾಡಿದ್ರೂ ಕೂಡ ನಮಗೇನಾಗಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ. ಇದಂತೂ ನೀವು ಸಿಂಗಲ್ ಪೀಸ್ ಈ ಥರ ಡ್ರೆಸ್ಸಸ್ ಕೂಡ ತೊಗೋಬೋದು. ಚೆನ್ನಾಗಿದೆ ಇದು ಕೂಡ. ನಾನು ಹಾಕ್ತೀನಿ ಪಕ್ಕದಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ 10 ಆಫ್ 10 ಅಂದ್ಕೊಡ್ತೀನಿ. ಅಂಬ್ರೆಲಾ ಡ್ರೆಸ್ಸಲ್ಲಿ ಈ 3 ಅಷ್ಟೇ ನಾನು ತೋರಿಸಿದ್ನಲ್ಲ, ಆ 3 ಕೂಡ 10 ಆಫ್ 10. ಒಂದು ಚೂರು ಕಲರ್ ಹೋಗಿಲ್ಲ, ಏನೂ ಹೋಗಿಲ್ಲ. ನೀವು ಪಕ್ಕ ಅದು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ಅಷ್ಟೇ ಸಿಂಗಲ್ ಡ್ರೆಸ್. ಇದು 400 ಸಮಥಿಂಗ್ ಏನೋ ಇತ್ತು ಅಂತ ಅನಿಸುತ್ತೆ. ಇದು ಕೂಡ ಅಷ್ಟೇ ಆಫ್ಟರ್ ವಾಶ್ ಏನೂ ಆಗಿಲ್ಲ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ಇದು ಕೂಡ ನೀವು ಬೈ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಅಂಬ್ರೆಲಾ ಡ್ರೆಸ್ನ ತೋರಿಸ್ತೀನಿ. ಖಂಡಿತವಾಗ್ಲೂ ಇದನ್ನು ತೊಗೋಬೇಡಿ, ಯಾಕೆಂದರೆ ಒಂದು ಚೂರು ಚೆನ್ನಾಗಿಲ್ಲ. ಜಸ್ಟ್ ನಾನು ಒಂದೇ ದಿವಸ ಹಾಕ್ಕೊಂಡಿದ್ದು, ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಅದ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಈ ಥರ ಆಗಿದೆ. ನೋಡ್ತಾ ಇದ್ದೀರಾ, ಫುಲ್ಲು ಇದು ಕೆಳಗೆ ಏನಿತ್ತಲ್ಲ ಬ್ಲ್ಯಾಕ್ ಕಲರು, ಇದು ಪೂರ್ತಿ ಮೇಲ್ಗಡೆ ಅದಕ್ಕೂ ಆಗಿಬಿಟ್ಟಿದೆ. ಇದು ಸಕ್ಕದಾಗಿತ್ತು. ನಾನು ಪಕ್ಕದಲ್ಲಿ ಬೇಕಾದ್ರೆ ಫೋಟೋ ಹಾಕ್ತೀನಿ ನಾನು ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿತ್ತು ಇದು. ಆದರೆ ಇದನ್ನ ಇವಾಗ ವೇರ್ ಮಾಡಬೇಕು ಅಂದರೆ ಒಂಥರ ಕಟ್ ಮಾಡಿ ಬಿಸಾಕಬೇಕು ಅಂತ ಅನ್ಕೋತಾ ಇದ್ದೀನಿ. ಆ ಥರ ಆಗಿದೆ. ಕೆಳಗಡೆದು ಜಸ್ಟ್ ಐರನ್ ಮಾಡಿದ್ರೆ ಚೆನ್ನಾಗಿದೆ, ಆದರೆ ಮೇಲ್ಗಡೆ ಚೆನ್ನಾಗಿಲ್ಲ. ನಾವು ಮಿಷಿನ್ಗೆ ಹಾಕಿದ್ರೆ ಏನಾಗಿದೆ ಅಂದರೆ ಈ ಬ್ಲ್ಯಾಕ್ ಕಲರ್ದು ಏನಿದೆ ಅದು ಇಲ್ಲಿಗೆ ಹೋಗಿದೆ. ಸೊ ಹಾಗಾಗಿ ಅದು ಕಲರ್ ಒಂಥರ ಆಗಿಬಿಟ್ಟಿದೆ. ಈ ಥರ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಈ ಡ್ರೆಸ್ನ ಪರ್ಚೇಸ್ ಮಾಡಬೇಡಿ. ತುಂಬ ವೇಸ್ಟ್ ದುಡ್ಡು. ಜಸ್ಟ್ ಒಂದೇ ಸತಿ ನಾನು ಹಾಕ್ಕೊಂಡಿದ್ದು. ನೋಡ್ಬೋದು ಇಲ್ಲೆಲ್ಲ ಕಲರ್ ಆಗೋಗಿದೆ. ಸೊ ಆ ಒಂದೇನಿದೆ ಡ್ರೆಸ್ಸು ಅದೇ ಇದು ಆಗಿಬಿಟ್ಟಿದೆ. ಸೊ ಹಾಗಾಗಿ ಈ ಥರ ಈ ಡ್ರೆಸ್ನ ಪರ್ಚೇಸ್ ಮಾಡಿಬಿಡಿ. ಒಂಚೂರು ಚೆನ್ನಾಗಿಲ್ಲ. ನಾನು ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ. ಅದು ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಲೈಟು ಆ ಕಲರ್ ಇರಬೇಕಾಯ್ತು, ಆದರೆ ಇದು ಈ ಕಲರ್ ಆಗಿದೆ. ಸೊ ಈ ಡ್ರೆಸ್ನ ನೀವು ಪರ್ಚೇಸ್ ಮಾಡಿಬಿಡಿ. ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಈ ಡ್ರೆಸ್ನ ಖಂಡಿತವಾಗ್ಲೂ ತೊಗೋಬೇಡಿ. ಝೀರೋ, ಸುಮ್ಮನೆ ವೇಸ್ಟ್ ಆಫ್ ಮನಿ ಆಯಿತು ಇದು ಒಂದೇ ದಿವಸ ಹಾಕ್ಕೊಂಡು. ಒಂದು ಬಂತು, ಇದು ಕೂಡ ಅಂಬ್ರೆಲಾನೇ. ಇದು ತುಂಬ ಹಳೇ ಇದರಿಂದನೂ ಇತ್ತು. ಇದು ನಾನು ತೊಗೊಂಡಿದ್ದನ್ನು ಒಂದು ಸತಿ ಏನೋ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರ ಇದೆ. ಇದು ಕೂಡ ಲಾಂಗ್ ಆಗಿ ಬರುತ್ತೆ. ಇದು ಇಲ್ಲಿ ಎಲ್ಲ ಬುಟ್ಟಾಸ್ ಬಂದಿದೆ. ಇದು ಮಣಿಗಳು ಬಂದಿದೆ. ವಿತೌಟ್ ಲೈನಿಂಗ್ ಡ್ರೆಸ್ ಇದು, ಅದರ ಅಂಬ್ರೆಲಾ. ಇದಕ್ಕೆ ಒಂದು ದುಪ್ಪಟ್ಟ ಬರುತ್ತೆ. ಆ ಕ್ಲಾತ್ ಮೆಟೀರಿಯಲ್ ಏನು ಅಷ್ಟು ಇಲ್ಲ. ನೀವೇನೋ ತೊಗೋಬೇಕು ಅಂದ್ಕೊಂಡಿದ್ರೆ ಈ ಡ್ರೆಸ್ನ 50-50 ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಆಮೇಲೆ ಇಷ್ಟ ಆಗೋಲ್ಲ ವೇರ್ ಮಾಡೋಕ್ಕೆ. ಯಾಕಂದರೆ ಈ ಬುಟಾಸ್ ಎಲ್ಲ ಇರೋದ್ರಿಂದ ಏನೋ ಒಂಥರ ಜಾತ್ರೆ ಅಂತ ಅನಿಸ್ಬಿಡುತ್ತೆ. ಸ್ಟಾರ್ಟಿಂಗ್ ತೊಗೊಂಡಾಗ ಒಂದು ದಿವಸ ಹಾಕೋಳಕ್ಕೆ ಚೆನ್ನಾಗಿರುತ್ತೆ, ಅದಾದಮೇಲೆ ಏನು ಅಷ್ಟೊಂದಿಲ್ಲ. ಸೊ ನಾನು ಕಂಪ್ಲೀಟಾಗಿ ಪಕ್ಕದಲ್ಲಿ ಹಾಕ್ತಾಯಿದ್ದೀನಲ್ಲ, ಸೇಮ್ ಅದೇ ಥರ ಇದೆ ಡ್ರೆಸ್ಸು. ಸೊ ನೀವು ಇದನ್ನು ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ ನಾನು. ಆದರೆ ಕಲರ್ ಹೋಗಿಲ್ಲ. ನೋಡ್ತಾ ಇರ್ಬೋದು ಕಲರು ಆಫ್ಟರ್ ವಾಶ್ ಏನೂ ಆಗಿಲ್ಲ. ಆದರೆ ಈ ಬುಟಾಸ್ ಇರೋದ್ರಿಂದ ನಾವು ಔಟ್ಸೈಡ್ ಹಾಕೊಂಡು ಹೋಗೋದು ಸ್ವಲ್ಪ ಜಾತ್ರೆ ಅನಿಸುತ್ತೆ. ಆದರೆ ಹುಡುಗಿರು ಏನಾದರೂ ಹಾಕೊಂಡು ಹೋಗ್ತೀವಿ ಕಾಲೇಜ್ಗೆಲ್ಲ ಅಂದರೆ ಮಸ್ಟ್ ಹಾಕೊಂಡು ಹೋಗ್ಬೋದು ಇದನ್ನು. ಇದಕ್ಕೆ ದುಪ್ಪಟ್ಟ ಕೂಡ ಬಂದಿದೆ. ಈ ಥರ ಕಲರ್ ದುಪ್ಪಟ್ಟ ಕೊಟ್ಟಿದ್ದಾರೆ, ನೋಡ್ಬೋದು. ಇದೆಲ್ಲ ಆಲ್ಮೋಸ್ಟ್ ಕೆಲವ್ರ ಹತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಡ್ರೆಸ್ಸು. ಸೊ ಈ ಥರ ಬಂದಿದೆ ಕಲರ್ ದುಪ್ಪಟ್ಟ. ಇದು ಚೆಕ್ಸಲ್ಲಿದೆ, ಕಲರಲ್ಲಿದೆ. ಓಕೆ, ಒಂದು 10 ಆಫ್ 5 ಕೊಡ್ಬೋದು ಇದಕ್ಕೆ. ಅಷ್ಟು ಕಾಲೇಜ್ ಹುಡುಗಿರು ತೊಗೋಬೋದು. ನಾವು ಆ ಥರ ಹಾಕ್ಕೊಂಡು ಹೋದರೆ ಚೆನ್ನಾಗಿ. ಕೂಡ ಅಂಬ್ರೆಲಾನೇ. ಕಟ್ಟು ಟಾಪು ಒಂದು 2 ಮಾತ್ರ ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಅದು ಬಿಟ್ಟರೆ ಇನ್ಯಾವುದು ನಾನು ಇನ್ನೆಲ್ಲ ಅಂಬ್ರೆಲಾ ಟೈಪೇ. ನೆಕ್ಸ್ಟ್ ಬಂದು ಈ ಡ್ರೆಸ್ನ ನೀವು ನೋಡಿರ್ತೀರ ನಾನು ಹಾಕ್ಕೊಂಡಿರೋದು. ಇದು ಆವಾಗೆಲ್ಲ ಇದು ತುಂಬ ಟ್ರೆಂಡಿಂಗಲ್ಲಿ ಇತ್ತಲ್ಲ, ಇದು ಅಷ್ಟೇ ಮಸ್ಟು ನೀವು ಬೈ ಮಾಡ್ಬೋದು. ಇದು ವರ್ತ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಎಷ್ಟೇ ವಾಶ್ ಮಾಡಿದ್ರು ನಿಮಗೆ ಕಲರ್ ಹೋಗೋಲ್ಲ. ಆ್ಯಂಡ್ ನೀವು ಬಿಸಿಲಲ್ಲಿ ಹಾಕಿರ್ತೀರಲ್ವ, ಸೊ ಹಾಗಾಗಿ ಕಲರ್ ಕೂಡ ಹೋಗೋಲ್ಲ, ಏನೂ ಆಗೋಲ್ಲ. ಸೊ ನೀವು ತೊಗೊಳ್ಳೋ ಹಾಗಿದ್ರೆ ಈ ಥರ ಡ್ರೆಸ್ನ ನೀವು ತೊಗೋಬೋದು, ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಇವಾಗ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಸ್ಕ್ರೀನ್ಶಾಟ್ ಹಾಕ್ತೀನಿ ಪ್ರೈಸ್ದು.
ಸ್ಲೀವ್ ಲೆಂತ್ ಇಷ್ಟುದ ಬರುತ್ತೆ. ಸೊ ಇದು ಅಷ್ಟೇ, ನೀವೇನಾದರೂ ಕಾಲೇಜ್ ಹೋಗ್ತಾ ಇದ್ರೆ ಹುಡುಗಿರು ಅಂದರೆ ಈ ಥರ ಡ್ರೆಸ್ನ ತೊಗೊಳ್ಳಿ, ಚೆನ್ನಾಗಿದೆ. ಇದು ಅಷ್ಟೇ, ಕಲರ್ ಏನು ಹೋಗಲ್ಲ, ಸಾಫ್ಟಾಗಿದೆ. ಇದರಲ್ಲಿ ಲೈನಿಂಗ್ ಬರೋಲ್ಲ, ವಿತೌಟ್ ಲೈನಿಂಗು. ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಾನಿದು ಬ್ಲೂ ಮತ್ತು ಒಂದು ಪಿಂಕ್ ತರಿಸ್ಕೊಂಡಿದ್ದೆ. ಪಿಂಕ್ ನೋಡ್ತಾ ಇರ್ಬೋದು, ಈ ಥರ ಇದೆ. ನಿಮಗೆ ಇದಕ್ಕೆ ದುಪ್ಪಟ್ಟನೂ ಸಿಗುತ್ತೆ, ವಿತೌಟ್ ದುಪ್ಪಟ್ಟನೂ ಸಿಗುತ್ತೆ. ಸೊ ಸ್ಲೀವು ಇಷ್ಟುದ್ದ ಇದೆ. ಇದು ಅಷ್ಟೇ, ಆಫ್ಟರ್ ವಾಶ್ ನಾನು ತೋರಿಸ್ತಾ ಇರೋದು. ಕಾಲೇಜ್ ಹೋಗೋ ಹುಡುಗಿರು ಈ ಥರ ತೊಗೋಬೋದು. ಡ್ರೆಸ್ಸಸ್ ಏನೋ ತೊಗೋಬೇಕು ಅಂದ್ಕೊಂಡಿರೋ ಆನ್ಲೈನಲ್ಲಿ ಕಲರ್ ಹೋಗಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ. ಆಲ್ಮೋಸ್ಟ್ ನಾನು ಇದು ತೊಗೊಂಡು 2-3 ಮಂತ್ಸ್ ಮೇಲೆ ಆಯ್ತೇನೋ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಕಲರ್ ಕೂಡ ಏನು ಹೋಗಿಲ್ಲ. ಇದು ಆಫ್ಟರ್ ಎಷ್ಟೋ ಸತಿ ವಾಶ್ ಮಾಡಿದ್ದೀನಿ ನಾನು, ಹಾಗಾಗಿ ಕಲರ್ ಹೋಗಿಲ್ಲ. ನೀವು ಕಾಲೇಜ್ ಹುಡುಗಿರಾದರೆ ಈ ಥರ ಡ್ರೆಸ್ಸಸ್ನ ಪ್ರಿಫರ್ ಮಾಡಿ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಬ್ಲೂ ಆ್ಯಂಡ್ ಪಿಂಕ್ ಈ ಥರ. ಇಷ್ಟು ಬಂದು ನಾನು ತುಂಬ ಇಷ್ಟಪಟ್ಟು ಈ ಬ್ಲ್ಯಾಕ್ ಡ್ರೆಸ್ನ ತರಿಸ್ಕೊಂಡೆ. ಇಲ್ಲಿ ಗೊತ್ತಿರುತ್ತೆ ಈ ಥರ, ಇಲ್ಲಿ ಎಲೆಕ್ಟ್ರಿಕ್ ಬರುತ್ತಲ್ಲ, ಇಲ್ಲಿ ಎಲೆಕ್ಟ್ರಿಕ್ ಬರುತ್ತೆ. ಆ್ಯಂಡ್ ಇದು ಪೂರ್ತಿ ಈ ಥರ ಗೌನು ನಾನು ಪಕ್ಕದಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಆದರೆ ಇದೇನಾಯಿತು ಅಂತಂದರೆ ಚೆನ್ನಾಗಿದೆ, ಆದರೆ ವಾಶ್ ಮಾಡಿದ್ಮೇಲೆ ಇಲ್ಲೆಲ್ಲ ಒಂಥರ ವೈಟ್ ಕಾಣಿಸ್ತಾ ಇದೆಯಾ, ಇದ್ರ ಮೇಲೆ ಏನಿರುತ್ತಲ್ಲ ಥ್ರೆಡ್ಡು, ಅದೆಲ್ಲ ಒಂಥರ ವೈಟ್ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಕಾಣಿಸ್ತಾ ಇದೆ. ಅದೇ ಬೇಜಾರು. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಅಮೌಂಟ್ಗೆ ರೀಸನಬಲ್ ಅಂತಲೇ ಹೇಳ್ಬೋದು. ಇದು ನಾನು ಒಂದೇ ಸತಿ ಹಾಕಿರೋದು, ಇದನ್ನು ನಾನು ಒಂದೇ ಸತಿ ಹಾಕಿರೋದು. ಸ್ಟ್ರೆಚಬಲ್ ಆಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ಡ್ರೆಸ್ ಈ ಥರ ಇದೆ. ಇಲ್ಲೆಲ್ಲ ವೈಟಿಗೆ ಆಗಿಬಿಟ್ಟಿದೆ ಆಫ್ಟರ್ 1 ವಾಶು. ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡಲ್ಲ. ಯಾರಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಮೀಶೋದಲ್ಲಿ ಈ ಡ್ರೆಸ್ನ ಸ್ವಲ್ಪ ನೋಡಿಕೊಂಡು ತೊಗೊಳ್ಳಿ. ವಾಶ್ ಮಾಡೋಂಗಿದ್ರೆ ಹ್ಯಾಂಡಲ್ಲಿ ವಾಶ್ ಮಾಡಿ, ಆವಾಗ ನಿಮಗೆ ಇದು ಬರ್ಬೋದು. ಮಿಷಿನಲ್ಲಿ ಹಾಕಿರೋದಕ್ಕೆ ಆ ಥರ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೆ ತೊಗೊಳಂಗಿದ್ರೆ ಇದನ್ನು ನೋಡಿಕೊಂಡು ತೊಗೊಳ್ಳಿ. ಈ ಡ್ರೆಸ್ನ ಚೆನ್ನಾಗಿದೆ ಒಟ್ಟಿನಲ್ಲಿ, ಆದರೆ ರೀಸನಬಲ್ ಪ್ರೈಸಲ್ಲಿದೆ. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆಲ್ಲ ಈ ಥರ ಡ್ರೆಸ್ಸಸ್ 1 ಪೀಸ್. ನೆಕ್ಸ್ಟ್ ಬಂದು ನಂದು ಇನ್ನೊಂದು ಫೇವ್ರೆಟ್ ಬ್ಲ್ಯಾಕ್ ಆ್ಯಂಡ್ ಲೈಟ್ ಪಿಂಕ್ ಕಲರ್ ಡ್ರೆಸ್ಸು. ಇದು ನಂಗೆ ತುಂಬಾ ಇಷ್ಟ ಆಯಿತು. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಇದು. ಈ ಥರ ಇದೆ ನೋಡ್ಬೋದು. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಆಫ್ಟರ್ 1 ವಾಶ್ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದು ಈ ಥರ ಬರುತ್ತೆ, ಈ ಕಡೆ ವೈಟ್ ಬರುತ್ತೆ, ಈ ಕಡೆ ಪಿಂಕ್ ಬರುತ್ತೆ ಸೆಂಟ್ರಲ್ಲಿ, ಮತ್ತು ಬ್ಯಾಕ್ ಸೈಡು ಬ್ಲ್ಯಾಕು. ಇದು ಅಷ್ಟೇ ವಿತೌಟ್ ಲೈನಿಂಗು, ಸಿಂಗಲ್ ಪೀಸ್ ಡ್ರೆಸ್ಸು. ಕಾಲೇಜ್ಗೆಲ್ಲ ಹೋಗೋರಿಗೆ ಇದು ಚೆನ್ನಾಗಿರುತ್ತೆ. ನಾನು ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆಫ್ಟರ್ 1 ವಾಶ್ ಕೂಡ ಏನಾಗಿಲ್ಲ, ಇದು ತುಂಬ ಚೆನ್ನಾಗಿದೆ. ನೀವು ಬೈ ಮಾಡೋಂಗಿದ್ರೆ ಈ ಡ್ರೆಸ್ನ ಬೈ ಮಾಡ್ಬೋದು ಖಂಡಿತವಾಗ್ಲೂ. 10 ಆಫ್ 10 ಕೊಡ್ತೀನಿ ನಾನು ಇದಕ್ಕೆ. ಪಾರ್ಟಿ ವೇರ್ಸ್ ಥರನೂ ಇದೆ ಇದು, ಯಾಕಂದರೆ ಮಾಡ್ರನ್ನಲ್ಲಾಗಿದೆ. ನೀವು ಪ್ಯಾಂಟ್ ಹಾಕಲಿಲ್ಲ ಅಂದರೆ ಅದು ಉದ್ದ ಇದೆ, ಲೆಂತ್ ಇದೆ, ಹಾಗಾಗಿ ಪ್ಯಾಂಟ್ ಹಾಕಿಲ್ಲ ಅಂದರೆ ಪರವಾಗಿಲ್ಲ. ಶೂಸ್ ಹಾಕೊಂಡು ಹೋದರೆ ಸೂಪರಾಗಿ ಕಾಣಿಸುತ್ತೆ ಇದು. ಸೊ ಇದು ವಿತೌಟ್ ಲೈನಿಂಗು, ವಿತ್ ಲೈನಿಂಗ್ ಅಲ್ಲ, ಆದರೆ ಮೆಟೀರಿಯಲ್ ಚೆನ್ನಾಗಿದೆ, ದಪ್ಪ ಇದೆ ಮೆಟೀರಿಯಲು. ನೋಡ್ತಾ ಇರ್ಬೋದು, ದಪ್ಪ ಇದೆ ಮೆಟೀರಿಯಲು. ಹಾಗಾಗಿ ಇದನ್ನು ನಾನು 100% ಸಜೆಸ್ಟ್ ಮಾಡ್ತೀನಿ. ಸೊ ಇಷ್ಟು ಡ್ರೆಸ್ಗಳನ್ನ ನಾನು ಮೀಶೋಯಿಂದ ತರಿಸ್ಕೊಂಡು ಆಫ್ಟರ್ ವಾಶ್ ನಾನು ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, 1-2 ಮಾತ್ರ ಚೆನ್ನಾಗಿಲ್ಲ ಅಷ್ಟೇ. ನಾನು ಅದರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ದುಪ್ಪಟ ಇರೋದು ಮತ್ತು ದುಪ್ಪಟ ಇಲ್ದಿರೋದು ಕೂಡ ಇದೆ. ಆ್ಯಂಡ್ ಅಂಬ್ರೆಲಾ ಡ್ರೆಸ್ಸಸ್ ಇದೆ. ಆ್ಯಂಡ್ 2 ಟಾಪ್ ಮತ್ತು ಪ್ಯಾಂಟ್ ದುಪ್ಪಟ 2 ಸೇರಿಸಿ ಬರೋವಂಥದ್ದೇ. ನೀವು ಅದರಲ್ಲಿ ಪರ್ಚೇಸ್ ಮಾಡ್ಬೋದು ಖಂಡಿತವಾಗ್ಲೂ. ಕಲರ್ ಯಾವುದೂ ಹೋಗಿಲ್ಲ. ಪಕ್ಕ ನೀವು ಈ ಲಿಂಕ್ ನಾನು ಏನು ಕೊಡ್ತೀನಲ್ಲ ಅದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಯಾಕಂದರೆ ಕಲರ್ ಹೋಗಿಲ್ಲ. ಹಾಗಾಗಿ ನಾನು ಯಾವುದು ಪರ್ಚೇಸ್ ಮಾಡ್ಕೊಂಡಿದ್ದೆ ಅದೇ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಕೂಡ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಏನೋ ನಾನು ಆನ್ಲೈನಲ್ಲಿ ಡ್ರೆಸ್ಸಸ್ ಏನಾದರೂ ಬುಕ್ ಮಾಡಿದ್ರೆ ಅದನ್ನು ಕೂಡ ಇದೇ ರೀತಿಯಾಗಿ ರಿವ್ಯೂಸ್ನ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಮತ್ತು ನನ್ನ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.